ಇಲ್ಲಿ ನೋಡ್ತಾ ಇದೀರಲ್ಲ, ತಿರುಪತಿಯಲ್ಲಿ ಸಿಗುವಂತ ಲಡ್ಡು ನಮ್ಮ ಪುತ್ತೂರಲ್ಲಿ ರೆಡಿ ಆಗ್ತಾ ಇದೆ. ಸುಮಾರು 40,000 ಲಡ್ಡುಗಳನ್ನ ಶ್ರೀನಿವಾಸ ಕಲ್ಯಾಣೋತ್ಸವ 3ನೇ ವರ್ಷದ ಸಂಭ್ರಮಕ್ಕೋಸ್ಕರ ತಯಾರು ಮಾಡ್ತಾ ಇದ್ದಾರೆ. ಹೇಗೆ ತಯಾರಾಗುತ್ತೆ ಹೇಳುವಂತ ಕುತೂಹಲ ನಿಮಗಿದ್ರೆ ಈ ವಿಡಿಯೋದಲ್ಲಿ ತಾವುಗಳು ನೋಡಬಹುದು. ನಾಳೆಗಳು ನಮದೆನಿಸಿವೆ ಭರವಸೆಯ, ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು. ಯಾರಿಗಾದ್ರೂ ಆಮಂತ್ರಣ ಬಾಕಿ ಇದ್ದಲ್ಲಿ ಇದನ್ನೇ ಆಮಂತ್ರಣ ಅನ್ನೋದನ್ನ ಅರಿತುಕೊಂಡು ತಾವೆಲ್ಲರೂ ಆ ಕಲ್ಯಾಣೋತ್ಸವದಲ್ಲಿ ಮತ್ತು 2 ದಿವಸದ ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜೋಡಿಸಿಕೊಂಡು ಆ ಕಾರ್ಯಕ್ರಮ ನನ್ನ ಮನೆಯ ಕಾರ್ಯಕ್ರಮ, ನನ್ನ ಮನದ ಕಾರ್ಯಕ್ರಮ ಮತ್ತು ನಾನು ಈ ಪವಿತ್ರವಾಗಿರತಕ್ಕಂಥ ಮಣ್ಣಿನಲ್ಲಿ ಹುಟ್ಟಿದಂತ ಈ ಧರ್ಮದ ಕಾರ್ಯವನ್ನ ಉಳಿಸತಕ್ಕಂಥ ಕೆಲಸ ಕಾರ್ಯ ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಬೇಕು ಅನ್ನುವಂಥ ಆಶಯದ ಜೊತೆಗೆ ಸುಮಾರು 40,000 ಲಡ್ಡುಗಳು ತಯಾರಾಗ್ತಾ ಇದೆ. ಗಮ್ ಅನ್ನುವಂತ ಪರಿಮಳ ಇದೆ. ಶ್ರೀನಿವಾಸನೇ ನಮ್ಮ ಪುತ್ತೂರಿಗೆ ಬಂದಿರುವಂತಹ ಆ ಫೀಲ್ ನಮಗೆ ಸಿಗ್ತಾ ಇದೆ. ಹೇಗೆ 40,000 ಲಡ್ಡುಗಳನ್ನು ತಯಾರು ಮಾಡ್ತಾರೆ, ಅದರ ಪ್ಯಾಕಿಂಗ್ ಹೇಗೆ, ಅದರ ಆರಂಭದಿಂದ ಅದರ ಒಂದು ಪ್ರಕ್ರಿಯೆಗಳು ಹೇಗೆ ಅನ್ನೋದನ್ನ ನಮಗೆ ತಿಳಿಯುವಂತ ಕುತೂಹಲಗಳಿದ್ರೆ ಇವಾಗ ಅದಕ್ಕೆ ನನಗೆ ಮಾಹಿತಿಯನ್ನ ಕೊಡೋದಕ್ಕೆ ಕೆ ಭೀಮಭಟ್ ಅವರು ನನ್ನ ಜೊತೆಗಿದ್ದಾರೆ. ನಮಸ್ತೆ. ನಮಸ್ತೆ. ಹೇಗೆ ನಮ್ಮ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಲಡ್ಡುಗಳು ತಯಾರಾಗ್ತದೆ ಅನ್ನೋದರ ಬಗ್ಗೆ ತಾವು ಮಾಹಿತಿಯನ್ನ ಕೊಡ್ತಾ ಬರಬೇಕು. ಕೊಡ್ತೀರಲ್ವಾ? ಕೊಡ್ತೇನೆ. ಓಕೆ, ಹಾಗಿದ್ರೆ ಎಲ್ಲಿಂದ ಪ್ರಾರಂಭ ಆಗುತ್ತೆ, ಏನೆಲ್ಲ ಬಳಸ್ತೀರಿ? ತಿರುಪತಿಯಲ್ಲೇ ಸಿಗುವಂತ ಲಡ್ಡು ನಮ್ಮಲ್ಲಿ ಇಲ್ಲೇ ತಯಾರಾಗಿ ಸಿಗುತ್ತಂತೆ, ಹೌದಲ್ವಾ? ನಾವು ಹಿಟ್ಟನ್ನು ತಕೊಂಡು ಇಲ್ಲಿಂದ ಗ್ರೈಂಡರ್ ಹಾಕಿ, ಹಿಟ್ ಅಂದ್ರೆ ಏನೆಲ್ಲ ಹಿಟ್ಟು ತಗೊಳ್ಳಿ? ಕಡಲೆ ಹುಡಿ ಮಾತ್ರ, ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ ಅದನ್ನು ನಾವು ಗ್ರೈಂಡರ್ ಅಲ್ಲಿ ಕಡಿತಾ ಅದನ್ನು ಹಿಟ್ಟು ರೆಡಿ ಮಾಡ್ತೇವೆ. ಇದು ಕಾಳು ಬಿಡ್ತಾ ಇದ್ದಾರೆ, ಇದು ಸನ್ಫ್ಲವರ್ ಎಣ್ಣೆಯಲ್ಲಿ. ಅದಕ್ಕೆ ಗೋಡಂಬಿ, ದ್ರಾಕ್ಷೆ, ಪಚ್ಚಕರ್ಪೂರ, ತುಪ್ಪ ಮತ್ತೆ ಕಲ್ಲು ಸಕ್ಕರೆ ಹಾಕ್ತೇವೆ. ಆಮೇಲೆ ಇಲ್ಲಿ ಪಾಕ ರೆಡಿ ಆಗ್ತಾ ಉಂಟು. ಇದು ಪಾಕವಾ? ಹೌದು. ಸರಿ, ಇದು ಪಾಕ ರೆಡಿ ಆಗ್ತಾನೆ ಉಂಟಾ? ಹೌದು, ರೆಡಿ ಆಗ್ತಾ. ಸರಿ, ಅಲ್ಲಿ ಪಾಕ ಆದ ನಂತರ ಏನ್ ಮಾಡ್ತಾರೆ? ಪಾಕ ಆದ ಮೇಲೆ ಇದಕ್ಕೆ ಬೂಂದಿಗೆ ಹಾಕ್ತೇವೆ. ಬೂಂದಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ತೇವೆ. ಮಿಕ್ಸ್ ಮಾಡಿಬಿಟ್ಟು ಅಲ್ಲಿ ನಾವು ಸಾಧಾರಣ 10ರಿಂದ 15 ಜನ ಇದ್ದೇವೆ. ನಾವು ಎಲ್ಲ ಉಂಡೆ ಕಟ್ತಾ ಇದ್ದೇವೆ. ಈಗ ಅದ್ರ ಉಂಡೆ ಅಂತ ಹೇಳಿದ್ರೆ ಅದರ ಒಂದು ಸೈಜ್ ಎಲ್ಲ ಇರುತ್ತಲ್ಲ, ಅದು ಸಾಧಾರಣ ಒಂದು 200-250 ಗ್ರಾಮ್ ಇದೆ. ಇದು ಇಲ್ಲಿ ಉಂಡೆ ಕಟ್ಟಿ ಈ ರೀತಿ ಬಂದದನ್ನ ಇದಕ್ಕೇನ್ ಹೇಳ್ತಾರೆ? ಅದಕ್ಕೆ ಬೂಂದಿ ಅಂತ ಹೇಳ್ತಾರೆ. ಬೂಂದಿ ಅಂತ ಹೇಳ್ತಾರೆ. ಇದನ್ನ ಈ ರೀತಿ ಉಂಡೆ ಕಟ್ಟಿ ಇಲ್ಲಿ ಇಡ್ತೀರಿ. ಈಗ ಸುಮಾರು 40,000 ಲಡ್ಡುಗಳು ಈ ಸಲ ಮಾಡಿದೀರಾ? ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಾ? 2 ದಿವಸದಿಂದ. 2 ದಿವಸದಲ್ಲಿ 40,000. ಇವಾಗ ರೆಡಿ ಆಗಿರುವಂತದ್ದು ಎಷ್ಟಿದೆ? ನವೆಂಬರ್ 28ಕ್ಕೆ ಮಧ್ಯಾಹ್ನಕ್ಕೆ. ನವೆಂಬರ್ 28 ಮಧ್ಯೆ ಸಾಧಾರಣ 35,000 ಲಾಡು ರೆಡಿ ಆಗಿದೆ ಅಲ್ವಾ? ಓಕೆ, ಈಗ ಈ ರೀತಿ ಇದನ್ನ ಉಂಡೆ ಕಟ್ಟಿ ಇದು ಮಾಡೋದು. ಓಕೆ, ಆಮೇಲೆ ಇನ್ನು 10,000 ಊಟದ ಲಡ್ಡು, ಚಿಕ್ಕ ಲಡ್ಡು ಆಗ್ಲಿಕ್ಕೆ. ಸಣ್ಣ ಲಡ್ಡು ಆಗ್ಲಿಕ್ಕೆ. ಇಲ್ಲಿಂದ ಪ್ಯಾಕಿಂಗ್ ಹೇಗೆ ಮಾಡ್ತಾರೆ? ಅಲ್ಲಿ ಹೋಗುವನ? ಇದೆಲ್ಲ ಪ್ಯಾಕಿಂಗ್ ರೆಡಿ ಆಗಿರೋದು. ಪ್ಯಾಕಿಂಗ್ ರೆಡಿ ಆದ್ದು. ಆಮೇಲೆ ಸ್ವಯಂ ಸೇವಕರು ಎಷ್ಟೋ ಜನ ನಿನ್ನೆಯಿಂದ ದುಡಿತಿದ್ದಾರೆ, ಇಲ್ಲೇ ಇದ್ದಾರೆ. ಹೌದು, ಇಲ್ಲೇ ಇದ್ದಾರೆ. ಪ್ಯಾಕಿಂಗ್ ಬನ್ನಿ ಅಲ್ಲಿ ಹೋಗು. ಪ್ಯಾಕಿಂಗ್ ಆಗಿರುವಂತ ಲಡ್ಡು ಹೇಗಿರ್ತದೆ ಕೊನೆಗೆ? ಇದು ಪ್ಯಾಕ್ ಆದಂತ ಲಡ್ಡು. ಇದು ನಲ್ದು ಪ್ರಸಾದ ರೂಪದಲ್ಲಿ ಪೂಜೆ ಆದ ನಂತರ ನಮ್ಮ ಭಕ್ತರಿಗೆ ಹೋಗ್ತದೆ ಅಲ್ವಾ? ಓಕೆ, ನಮಸ್ತೆ. ನಾಳೆಗಳು ನಮದೆನಿಸಿವೆ. 40,000 ಲಡ್ಡುಗಳು ತಯಾರಾಗ್ತಾ ಇದೆ. ಅದನ್ನು ಹೇಗೆ ರೆಡಿ ಮಾಡ್ತಾರೆ ಅಂತ ಹೇಳೋದನ್ನ ಬಹಳ ಸ್ಪಷ್ಟವಾಗಿ, ಬಹಳ ವೇಗವಾಗಿ ನಮಗೆ ಭೀಮಭಟ್ ಅವರು ತಿಳಿಸಿಕೊಟ್ಟಿದ್ದಾರೆ. ನಿಮಗೆ ಧನ್ಯವಾದ. 3ನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ನವೆಂಬರ್ 28 ಸಂಜೆ ಹೊರೆ ಕಾಣಿಕೆಯನ್ನು ತರಬೇಕು ಅಂತ ಎಲ್ಲ ಭಕ್ತರಿಗೆ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಆದ್ರೆ ನಮ್ಮ ಕಾರ್ಯಕ್ರಮದ ಮೇಲೆ ಎಷ್ಟು ಪ್ರೀತಿ ಇದೆ, ಈ ಕಾರ್ಯಕ್ರಮವನ್ನ ಎಷ್ಟು ಜನರು ಆಲ್ರೆಡಿ ತಮ್ಮ ಮನಸ್ಸಿನೊಳಗೆ ಇಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಸಜ್ಜಾಗ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಮಧ್ಯಾಹ್ನ ಸಂದರ್ಭಕ್ಕೆ ಇಷ್ಟು ಹೊರೆ ಕಾಣಿಕೆಗಳು ಬಂದಿದೆ. ಇನ್ನಷ್ಟು ನಮ್ಮ ಜೀಪಲ್ಲಿ ಬರ್ತಾನೂ ಉಂಟು. ಹಾಗೆ ಒಳಭಾಗದಲ್ಲಿ ಕೂಡ, ಅಂದ್ರೆ ನಮ್ಮ ಉಗ್ರಾಣ ಏನಿದೆ ಅಲ್ಲಿ ಕೂಡ ತಗೊಂಡು ಹೋಗಿ ಇಟ್ಟಾಗಿದೆ. ಅಂದ್ರೆ ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ ಹೇಳೋದು ನಮ್ಮ ಹಿಂದೂಗಳ ಒಂದು ಭಕ್ತಿಪೂರ್ವಕವಾಗಿರುವಂತ ಕಾರ್ಯಕ್ರಮ. ಇದಕ್ಕೆ ನಾವು ಆಮಂತ್ರಣ ಇಲ್ಲದಿದ್ರು ಕೂಡ ಹಿಂದೂಗಳು ಭಾಗವಹಿಸ್ತಾರೆ. ಅವರು ಎಲ್ಲೂ ಕೂಡ ಕಾಣದಿದ್ರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಏನು ಜೋಡಣೆಗಳಾಗಬೇಕು ಅದನ್ನ ತಂದು ಕೊಡ್ತಾರೆ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ. ನಮದೆನಿಸಿವೆ ಭರವಸೆಯ, ನಾಳೆಗಳು ನಮದೆನಿಸಿವೆ. ಯಮಗೋರ್ವಳಿ ತಾಯಿ ನಿತ್ಯ ವಾತ್ಸಲ್ಯಮಯಿ, ಅವಳು ಸಲಹಿದ. ನಮ್ಮ ಜೊತೆಗೆ ನಮ್ಮ ಅರುಣಣ್ಣ ಇದ್ದಾರೆ, ಹಾಗೆ ಎಲ್ಲ ನಮ್ಮ ಸಂಘಟಕರಿದ್ದಾರೆ. ಬಹಳ ಒಂದು ಪುತ್ತೂರಿಗೆ ಸಂಭ್ರಮ ಹಾಗೂ ಒಂದು ಜಾತ್ರೆಯ ರೀತಿಯಲ್ಲೇ ಎಲ್ಲ ಹಿಂದೂ ಬಂಧುಗಳು ಸೇರ್ತಕ್ಕಂಥ ಕಾರ್ಯಕ್ರಮ ಇದು. ಸ್ವಾಮಿ ನಮಸ್ತೆ. ಮೊದಲಿಗೆ ನಿಮಗೆ ಇಷ್ಟು ಒತ್ತಡಗಳು ಇದೆ, ಆದರೂ ಕೂಡ ಬಹಳ ಆರಾಮವಾಗಿ ಎಲ್ಲ ಬಂಧುಗಳನ್ನ ಜೊತೆಯಾಗಿ ಸೇರಿಸಿ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಸಜ್ಜಾಗ್ತಾ ಇದ್ದೀರಿ. ಏನು ಇದರ ಹಿಂದಿನ ಶಕ್ತಿ ನಿಮ್ದು ಅಂತ? 3ನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವವನ್ನ ಮಾಡತಕ್ಕಂಥ ಯೋಗ ಭಾಗ್ಯ ಭಗವಂತ ನಮಗೆಲ್ಲರಿಗೂ ಕರುಣಿಸಿದ್ದಾನೆ. ಕಳೆದ 2 ವರ್ಷಗಳಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆರಾಧನೆ ಮಾಡತಕ್ಕಂಥ ಶ್ರೀನಿವಾಸನ
ಆ ದೊಡ್ಡದಾಗಿರತಕ್ಕಂತಹ ಸೇವೆ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಪ್ರತಿಯೊಬ್ಬ ಹಿಂದುವು ಕೂಡ ನೋಡಿ ಅದನ್ನು ಆನಂದ ಪಡಬೇಕು ಮತ್ತು ಆ ಶ್ರೀನಿವಾಸನ ಆಶೀರ್ವಾದದಿಂದ ಸುಖ ಸಂತೋಷ ನೆಮ್ಮದಿಯ ಬದುಕು ಕಾಣಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ನಾವೆಲ್ಲ ಒಂದಾಗಿ ಒಟ್ಟಾಗಿ ಆ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಮಾಡಿ ಹಿಂದೂ ಸಮಾಜ ಏಕತೆ ಮತ್ತು ಐಕ್ಯತೆಯಿಂದ ಇರಬೇಕು ಅನ್ನತಕ್ಕಂಥ ಸಂದೇಶವನ್ನು ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಈ ಬಾರಿ 3ನೇ ವರ್ಷದ ಕಲ್ಯಾಣೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಈ ಕಲ್ಯಾಣೋತ್ಸವ ನಡೀತದೆ ಅನ್ನುವಂಥದ್ದು ಇಡೀ ಹಿಂದೂ ಸಮಾಜಕ್ಕೆ ಗೊತ್ತಿದೆ. ಕಾರಣ ಈ ವರ್ಷದ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಘ ಶತಾಬ್ದಿಯ ಆ ವರ್ಷ ಕೂಡ ನಮಗೆಲ್ಲರಿಗೂ ಅತ್ಯಂತ ಹರ್ಷ ಮತ್ತು ಪ್ರೇರೇಪಣೆಯನ್ನು ಕೊಡತಕ್ಕಂಥ ವರ್ಷ ಅಂತ ನಾವು ಅಂದುಕೊಂಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಸಂಘ ಶತಾಬ್ದಿಯ ಹಿನ್ನೆಲೆಯಲ್ಲಿ ಸಾಮೂಹಿಕ ವಿವಾಹವನ್ನು ಕೂಡ ಶ್ರೀನಿವಾಸ ಕಲ್ಯಾಣೋತ್ಸವದ ವೇದಿಕೆಯಲ್ಲಿ ವಿಶೇಷವಾಗಿ ಆ ಶ್ರೀನಿವಾಸ ದೇವರ ಇರುವಂತಹ ವೇದಿಕೆಯ ಮುಂಭಾಗದಲ್ಲಿ ಆಗುವಂತಹ ಯೋಗ ಭಾಗ್ಯ ಒಂದಷ್ಟು ವಧುವರರಿಗೆ ಭಗವಂತ ಕೊಟ್ಟಿದ್ದಾನೆ. ಆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದ ಯಶಸ್ಸಿನ ದೃಷ್ಟಿಕೋನದಿಂದ 2 ದಿವಸಗಳ ಕಾಲ ನಡೆಯತಕ್ಕಂಥ ಅನ್ನ ಸಂತರ್ಪಣೆ, ಲಕ್ಷಾಂತರ ಮಂದಿ ಈ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿ ಆ ಅನ್ನಪ್ರಸಾದವನ್ನು ಕಳೆದ 2 ವರ್ಷಗಳಲ್ಲಿ ಸ್ವೀಕಾರ ಮಾಡಿರುವಂಥದ್ದು ನಮ್ಮ ಕಣ್ಣ ಮುಂದೆ ಇದೆ. ಆ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಶ್ರೀನಿವಾಸನ ಸೇವೆಯಾಗಿರ್ತಕ್ಕಂಥ ಲಾಡು ಪ್ರಸಾದವನ್ನು ಕೂಡ ಮಾಡುವಂಥ ಕೆಲಸ ಕಾರ್ಯ ನಿನ್ನೆಯಿಂದ ಆರಂಭಗೊಂಡಿದೆ. ಈ ಕಳೆದ 2 ವರ್ಷಗಳಲ್ಲಿ ಕೂಡ ಸುಮಾರು 20-25 ಸಾವಿರದಷ್ಟು ಲಾಡು ಪ್ರಸಾದ ಹೋಗಿದೆ. ಮನೆಯಿಂದ ಕೂಡ ಒಂದು ಕನಿಷ್ಠ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಆ ಸಂಕಲ್ಪ ಮಾಡಿರತಕ್ಕಂಥ ಪರಿಣಾಮ ಕಳೆದ ವರ್ಷಕ್ಕಿಂತ ಕೂಡ ಇವತ್ತು ವಿಶೇಷವಾಗಿ ಈ ವರ್ಷ ಸುಮಾರು 40,000ದಷ್ಟು ಈ ಸೇವಾ ಪ್ರಸಾದ ಹೋಗ್ತದೆ ಅನ್ನತಕ್ಕಂಥ ಯೋಚನೆಯ ನಡುವೆ ನಮ್ಮ ಸಿದ್ಧತೆಗಳು ನಡೆದಿದೆ. ಈಗಾಗಲೇ ಮಹಿಳೆಯರು ಕಳೆದ 2 ದಿವಸಗಳಿಂದ ರಾತ್ರಿ ಹಗಲು ಈ ಸೇವೆಯ ಪ್ರಸಾದವನ್ನು ರೆಡಿ ಮಾಡಿ ಅದನ್ನು ಪ್ಯಾಕ್ ಮಾಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಹೊರೆಕಾಣಿಕೆ ಇವತ್ತು ಸಂಜೆ ಆಗಬೇಕಾಗಿರ್ತಕ್ಕಂಥ ಹೊರೆಕಾಣಿಕೆ ಬೆಳಿಗ್ಗೆ ಈ ರೀತಿಯ ಸಾಹಿತ್ಯಗಳನ್ನು ಕೊಟ್ಟು ಆ ಶ್ರೀನಿವಾಸನ ಮೇಲೆ ಶ್ರದ್ಧೆ ಜನರಿಗೆ ಯಾವುದು ಇದೆ ಅನ್ನತಕ್ಕಂಥ ಸಂದೇಶವನ್ನು ಕೊಡತಕ್ಕಂಥ ಆ ದೊಡ್ಡದಾಗಿರತಕ್ಕಂಥ ಮನೋಭೂಮಿಕೆಯ ಜೊತೆಗೆ ಭಕ್ತ ಜನರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮಾಲಿಂಗೇಶ್ವರನ ಈ ಕ್ಷೇತ್ರದಲ್ಲಿ ಮಾಲಿಂಗೇಶ್ವರನ ಜಾಗದಲ್ಲಿ ನಡೆಯತಕ್ಕಂಥ ಈ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮವಾಗಿ ಮೂಡಿಬರಲಿ. ಮಾಲಿಂಗೇಶ್ವರ ಮತ್ತು ಶ್ರೀನಿವಾಸ ದೇವರ ಆಶೀರ್ವಾದದಿಂದ ಹಿಂದೂ ಸಮಾಜಕ್ಕೆ ಶಕ್ತಿ ಮತ್ತು ಸನಾತನವಾಗಿರ್ತಕ್ಕಂಥ ಧರ್ಮದ ಮೌಲ್ಯಗಳನ್ನು ಉಳಿಸತಕ್ಕಂಥ ಸಂಕಲ್ಪವನ್ನು ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಮಾಡೋಣ ಅನ್ನತಕ್ಕಂಥ ಆಶಯದ ಜೊತೆಗೆ ಬೇರೆ ಬೇರೆ ಕೆಲಸ ಕಾರ್ಯಗಳು ಕಾರ್ಯಕರ್ತರಿಂದ ಆಗ್ತಾ ಇದೆ. ರಾತ್ರಿ ಹಗಲು ಪೇಟೆಯನ್ನು ಶೃಂಗಾರ ಮಾಡತಕ್ಕಂಥ ವ್ಯವಸ್ಥೆಗಳು ಪುತ್ತೂರಿನ ಮಾಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವದಲ್ಲಿ ಯಾವ ರೀತಿ ಆಗ್ತಾ ಇದೆ ಅದೇ ರೀತಿಯಾಗಿ ಎಲ್ಲ ಭಕ್ತರು ಸೇರಿಕೊಂಡು ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರಿಗಾದರೂ ಆಮಂತ್ರಣ ಬಾಕಿ ಇದ್ದಲ್ಲಿ ಇದನ್ನೇ ಆಮಂತ್ರಣ ಅನ್ನೋದನ್ನು ಅರಿತುಕೊಂಡು ತಾವೆಲ್ಲರೂ ಆ ಕಲ್ಯಾಣೋತ್ಸವದಲ್ಲಿ ಮತ್ತು ನಾಳೆಯಿಂದ ನಡೆಯತಕ್ಕಂಥ 2 ದಿವಸದ ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜೋಡಿಸಿಕೊಂಡು ಆ ಕಾರ್ಯಕ್ರಮ ನನ್ನ ಮನೆಯ ಕಾರ್ಯಕ್ರಮ, ನನ್ನ ಮನದ ಕಾರ್ಯಕ್ರಮ ಮತ್ತು ನಾನು ಈ ಪವಿತ್ರವಾಗಿರತಕ್ಕಂಥ ಮಣ್ಣಿನಲ್ಲಿ ಹುಟ್ಟಿದಂಥ ಈ ಧರ್ಮದ ಕಾರ್ಯವನ್ನು ಉಳಿಸತಕ್ಕಂಥ ಕೆಲಸ ಕಾರ್ಯ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಬೇಕು ಅನ್ನುವಂಥ ಆಶಯದ ಜೊತೆಗೆ ಇಡೀ ಹಿಂದೂ ಸಮಾಜವನ್ನು ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಲಡ್ಡು ಎಲ್ಲ ಹೇಗೆ ತಯಾರಾಗ್ತದೆ ಅಂತ ಹೇಳುವಂಥದ್ದು ಗೊತ್ತಾಯಿತು. ಇನ್ನು ನಮ್ಮ ಸಭಾಂಗಣ ವರ್ಷದಿಂದ ವರ್ಷಕ್ಕೆ ಒಂದು ಸ್ವಲ್ಪ ಆದರೂ ದೊಡ್ಡದಾಗಿ ಇದ್ದೇ ಇರುತ್ತೆ. ಯಾಕೆಂತ ಹೇಳಿದ್ರೆ ಹಿಂದೂ ಬಂಧುಗಳು ಅಷ್ಟರ ಸಂಖ್ಯೆಯಲ್ಲಿ ಸೇರ್ತಾರೆ ಅಂತ ಹೇಳುವಂಥ ನಿರೀಕ್ಷೆ, ನಂಬಿಕೆ ಮತ್ತೆ ಅದು ನಿಜವಾಗಿ ಕೂಡ ಇರ್ತದೆ. ಈ ಸಲ ನಮ್ಮ ಸಭಾಂಗಣದ ವಿಸ್ತೀರ್ಣ ಎಷ್ಟಿದೆ ಅಂತ ಕೇಳಿದ್ರೆ ಎಷ್ಟಿದೆ ಮನುಷ್ಯಣ್ಣ? ಸಭಾಂಗಣ 400 ಫೀಟ್ ಉದ್ದ, 140 ಫೀಟ್ ಅಗಲದ ಸಭಾಂಗಣ ಇದೆ. ಆ ಸಭಾಂಗಣದಲ್ಲಿ 3 ಅಂತಸ್ತಿನ ಸಭಾಂಗಣ, ಒಂದು 5 ಫೀಟು, ಒಂದು 4 ಫೀಟು, ಒಂದು ಭಕ್ತರಿಗೋಸ್ಕರ 1 ಫೀಟ್ ಎತ್ತರದಲ್ಲಿ ಸಭಾಂಗಣ ನಿರ್ಮಾಣ ಆಗಿದೆ. ಹಾಗೂ ಒಂದು 30,000 ಚದರ ಅಡಿಯಲ್ಲಿ ಅನ್ನ ಸಂತರ್ಪಣೆಗೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಈಗಾಗಲೇ ಆಗಿದೆ. ಭಕ್ತಾದಿಗಳಿಗೆ ತಿಮ್ಮಪ್ಪನನ್ನು ನೋಡಲಿಕ್ಕೆ LED ಸ್ಕ್ರೀನ್ಗಳ ವ್ಯವಸ್ಥೆ ಆಗಿದೆ. ಹಾಗೂ ಪ್ರವೇಶ ದ್ವಾರಗಳು ಈಗಾಗಲೇ ಪುತ್ತೂರು ತಾಲೂಕಿನಾದ್ಯಂತ ಒಂದು 5 ಪ್ರವೇಶ ದ್ವಾರಗಳು ಇದೆ. ಪಾರ್ಕಿಂಗ್ ವ್ಯವಸ್ಥೆ ಕೂಡ ದೇವಸ್ಥಾನದ ಗದ್ದೆಯಲ್ಲಿ ಆಗ್ತಾ ಇದೆ. ಸೊ ಇದು ಅನ್ನ ಸಂತರ್ಪಣೆ ನಡೀತಕ್ಕಂತಹ ಜಾಗ ನೋಡಿ. ಆ ಕಡೆ ನಮ್ಮ ಮಾಲಿಂಗೇಶ್ವರ ದೇವಸ್ಥಾನದ ದೇವರ ಮಾರ ಗದ್ದೆಯಲ್ಲಿ ರಸ್ತೆಯ ಬದಿಯಿಂದಲೇ ಇಷ್ಟು ವಿಸ್ತೀರ್ಣದಲ್ಲಿದೆ. ಹಾಗೆ ನನ್ನ ಹಿಂಭಾಗದಲ್ಲಿ ವೇದಿಕೆ ಇದೆ. ಬಹಳ ಚೆನ್ನಾಗಿ, ಬಹಳ ಸುಂದರವಾಗಿ, ಇದು ಸಾಂಸ್ಕೃತಿಕ ವೇದಿಕೆ ಅಂತಲೂ ಖಂಡಿತವಾಗ್ಲೂ ಅಲ್ಲ, ಒಂದು ಧಾರ್ಮಿಕವಾಗಿ ದೇವರನ್ನೇ ಈ ವೇದಿಕೆಯಲ್ಲಿ ನೋಡ್ತಕ್ಕಂಥ ಬಹಳ ಅರ್ಥಪೂರ್ಣವಾಗಿರುವಂತಹ ವೇದಿಕೆ. ಹಾಗಾಗಿ
ಬಹಳಷ್ಟು ವ್ಯವಸ್ಥಿತವಾಗಿ ಎಲ್ಲವನ್ನ ಕೂಡ ಇಲ್ಲಿ ರೆಡಿ ಮಾಡಲಾಗಿದೆ. ನೀವು ಬಂದು ಇಂತಹ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಎಲ್ಲರ ಜೊತೆ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯನ್ನು ನೋಡಿಕೊಂಡು ಇನ್ನು ನವೆಂಬರ್ 29ಕ್ಕೆ ಸಿಗೋಣ. ಧನ್ಯವಾದ. ನಾಳೆಗಳು ನಮದೆನಿಸಿವೆ, ಶತಕವಿದ ನಡೆದು ಮರುಶತಕಕ್ಕಿದೋ ಹಿಂದುತ್ವ ವೀರರಸ ಹೊನಲುದಿಸಿದೆ. ನಾಳೆಗಳು ನಮದೆನಿಸಿವೆ, ಭರವಸೆಯ ನಾಳೆಗಳು ನಮದೆನಿಸಿವೆ, ಭರವಸೆ